27ನೇ ತಾರೀಕು ಬೆಳಿಗ್ಗೆ ಅಲ್ಲ 21ನೇ ತಾರೀಕು ಬೆಳಿಗ್ಗೆ ಜನವರಿ 21 ಬೆಳಿಗ್ಗೆ ಸುಮಾರು 10:15 ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ವಿಧಾನಸೌಧ ಪಕ್ಕದಲ್ಲೇ ಸುವರ್ಣಸೌಧದ ಪಕ್ಕದಲ್ಲೇ ಅಲ್ಲಿ ಅನಾವರಣ ಆಗ್ತದೆ. ಈಗಾಗಲೇ ಪುತ್ಥಳಿ ಎಲ್ಲ ತಯಾರಾಗಿದೆ. ಅಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಅದು ಸರ್ಕಾರದ ಕಾರ್ಯಕ್ರಮ. ಅದಕ್ಕೆ ಲೋಕಸಭಾ ಸ್ಪೀಕರು, ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರುಗಳು, ಎರಡೂ ಸದನಗಳಲ್ಲಿ ಅಧ್ಯಕ್ಷರು ಮತ್ತು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನ ಲೋಕಸಭಾ ಅಧ್ಯಕ್ಷರುಗಳು ಮತ್ತೆ ಅಲ್ಲಿಯ ಭಾಗದ ಪಾರ್ಲಿಮೆಂಟ್ ಮೆಂಬರ್ 3 ಜನ ಪಾರ್ಲಿಮೆಂಟ್ ಬರ್ತಾರೆ. ಒಂದು ಕಾರವಾರದ ಪಾರ್ಲಿಮೆಂಟ್ ಮೆಂಬರು, ಬೆಳಗಾಂನಲ್ಲಿ 2 ಜನ ಲೋಕಸಭಾ ಸದಸ್ಯರು. ಇವರು ಇಷ್ಟು ಜನ ಮತ್ತೆ ದೇಶದಿಂದ ಬರ್ತಕ್ಕಂಥ ಪ್ರಮುಖರು ಅವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮ ಬಹಳ ಸಂಕ್ಷಿಪ್ತವಾದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲೇ ವಿಧಾನಸೌಧದಲ್ಲೇ ಸುವರ್ಣಸೌಧದಲ್ಲಿ, ವಿಧಾನಸೌಧ ಅಂದ್ರೂ ಒಂದು ಇಲ್ವೇ, ನಮ್ಮ ಸುವರ್ಣಸೌಧ ಅಂದ್ರೂ ಒಂದು, ವಿಧಾನಸೌಧ ಅಂದ್ರೂ ಕಾನೂನು ಮಾಡೋದು ವಿಧಾನಸೌಧ. ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಸುವರ್ಣಸೌಧ ಅಂತ. ಬೆಳಗಾವಿ ಸುವರ್ಣಸೌಧ ಅಂತ ಹೆಸರು ಕೊಟ್ಟಿದ್ದಾರೆ. ಬಟ್ ಅದು ವಿಧಾನಸೌಧನೇ. ಅಲ್ಲಿ ಈ ಕಾರ್ಯಕ್ರಮ ಮುಗಿದ ತಕ್ಷಣ, ಸಂಕ್ಷಿಪ್ತ ಕಾರ್ಯಕ್ರಮ ಮುಗಿದ ತಕ್ಷಣ ಸ್ಪೀಕರ್ ಭಾಗವಹಿಸ್ತಾರೆ, ಕೌನ್ಸಿಲ್ ಚೇರ್ಮನ್ ಭಾಗವಹಿಸ್ತಾರೆ, ಲೀಡರ್ ಆಫ್ ದಿ ಅಪೋಸಿಷನ್ ಬೋತ್ ದಿ ಹೌಸಸ್ ಎರಡೂ ಕಡೆ ಇಬ್ಬರು ಕೂಡ ಭಾಗವಹಿಸ್ತಾರೆ, ಮತ್ತೆ MP ಗಳು ಭಾಗವಹಿಸ್ತಾರೆ, ನಾವೆಲ್ಲ ಭಾಗವಹಿಸ್ತೀವಿ. ಅಧ್ಯಕ್ಷರು, ನಾನು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಮತ್ತೆ AICCಯ ಪದಾಧಿಕಾರಿಗಳು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಕೆಲಸ ಆಗ್ತದೆ. ಅಲ್ಲಿ ಒಂದು ಎಲ್ಲ ಪಕ್ಷದ ಶಾಸಕರು, ಅದು ಎಲ್ಲ ಪಕ್ಷದವರು ಬರ್ಬೋದು, ಬಿಜೆಪಿಯವರು ಬರ್ಬೋದು, ಕಾಂಗ್ರೆಸ್ನವರು ಬರ್ಬೋದು, JDSನವರು ಕೂಡ ಬರ್ಬೋದು. ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ. ಆ ಕಾರ್ಯಕ್ರಮ ಆದ ತಕ್ಷಣನೇ ಅಲ್ಲಿ ಒಂದು ಬಾಂಕ್ವೆಟ್ ಹಾಲ್ನಲ್ಲಿ, ಸುವರ್ಣಸೌಧದ ಬಾಂಕ್ವೆಟ್ ಹಾಲ್ನಲ್ಲಿ ಒಂದು ಲಂಚ್ ಅನ್ನ ಏರ್ಪಾಡು ಮಾಡಿದ್ದೀವಿ. ಅಲ್ಲಿ ಲಂಚ್ ಅನ್ನ ಮುಗಿಸ್ಕೊಂಡು ನೇರವಾಗಿ ಸಾರ್ವಜನಿಕ ಸಭೆಗೆ ಹೋಗೋದು. ಬಹುಶಃ ಸಾರ್ವಜನಿಕ ಸಭೆ 1 ಗಂಟೆಗೆ ಪ್ರಾರಂಭ ಆಗ್ತದೆ, 3 ಗಂಟೆಗೆ ಮುಗಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. 12ಕ್ಕೆ ಆಗಲ್ಲಪ್ಪ, 12ಕ್ಕೆ ಆಗಲ್ಲ, 1 ಗಂಟೆಗೆ ಪ್ರಾರಂಭ ಸಾರ್ವಜನಿಕ ಸಭೆ. ಮಾಡ್ಲಿ, ಮಾತಾಡೋರು ಪ್ರಾರಂಭ ಮಾಡಿ ಮಾತಾಡೋರು ಇದ್ರೆ ಮಾತಾಡ್ಲಿ, ನಮ್ಗೇನು ತಕರಾರಿಲ್ಲ. ಬಟ್ ಈಗ ಲಂಚ್ ಮಾಡ್ಕೊಂಡು ನಾವು, ಯಾಕಂದ್ರೆ ಲಂಚ್ ಅರೇಂಜ್ ಮಾಡೋನು ನಾನು.
ಲಂಚ್ ಮಾಡಿ ಹೊರಟೋಗ್ಬಿಟ್ರೆ ಏನ್ ಮಾಡೋದು? 12 ಗಂಟೆಗೆ ಏನಂತ ಕರೀತಾರೆ, ಲಂಚು ಕಾಂಗ್ರೆಸ್ ಪಕ್ಷದ ಇಲ್ಲಿ ಮಾತ್ರ ಎಲ್ಲ ಪಕ್ಷದವರು ಅಟೆಂಡ್ ಆಗ್ತಾರೆ. ಅಲ್ಲಿ ಮಾತ್ರ ಓನ್ಲಿ ಕಾಂಗ್ರೆಸ್ಸಿಗರ ಸಭೆ. ಯಾಕಂತಂದ್ರೆ ಬೇರೆಯವರು ಯಾರು ಕೂಡ ಅಲ್ಲಿ ಬಂದರೂ ಸೇರಿಸಲ್ಲ. ಸಾರ್ವಜನಿಕರು ಬರ್ಬೋದು. ಬಿಜೆಪಿ ಅಂತ ಗುರುತಿಸ್ಕೊಂಡಿರೋರು ಬರಕ್ಕಾಗಲ್ಲ, JDS ಅಂತ ಗುರುತಿಸ್ಕೊಂಡಿರೋರು ಬರಕ್ಕಾಗಲ್ಲ. ಆದ್ರೆ ಸಾರ್ವಜನಿಕರು ಬರ್ಬೋದು. ಸೊ ಅದು ಒಂದು ಐತಿಹಾಸಿಕ ಸಭೆ ಆಗಬೇಕು. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇವತ್ತು ಕರೆದಿರ್ತಕ್ಕಂಥದ್ದು ಅಧ್ಯಕ್ಷರು ಸುರ್ಜೇವಾಲಾ ಅವರು ಡೆಲ್ಲಿಯಿಂದ ಬಂದಿರತಕ್ಕಂಥದ್ದು, ಬೇರೆ AICC ಕಾರ್ಯದರ್ಶಿಗಳೆಲ್ಲ ಬಂದಿರತಕ್ಕಂಥದ್ದು, ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿ ಹೇಳಲಿಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿಗರು ಮಾತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅಲ್ವಾ? ಬೇರೆಯವರೆಲ್ಲ ಮಾಡಿದ್ರ? ಬೇರೆಯವರು ಯಾರು ಮಾಡಿರ್ಲಿಲ್ಲ. ಅಫ್ಕೋರ್ಸ್ ಬೇರೆಯವರು RSSನವ್ರು ಯಾರು ಮಾಡಿರ್ಲಿಲ್ಲ. ಅವತ್ತಿದ್ದಂತ RSS ಕಮ್ಯುನಿಸ್ಟ್ನವ್ರು ಮಾಡಿರ್ಲಿಲ್ಲ. ಆದ್ರೆ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನ ಮಾಡಿದರು. ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ. ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು.